Yes, hi, hello, namaste to all my aspirants to my YouTube channel Prelims to Bench. Today we do 30 MCQ on CPC. So let's start. First question. ಸಿವಿಲ್ ಪ್ರಕ್ರಿಯಾ ಸಂಹಿತೆ ಡ್ಯಾಶ್ ಇರುತ್ತದೆ. ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908 ಇರುತ್ತದೆ. ಸಂಹಿತೆಯು ನಿಯಮಗಳನ್ನು ಒಳಗೊಳ್ಳುತ್ತದೆ. ಹೌದು, ಸಂಹಿತೆಯು ನಿಯಮಗಳನ್ನು ಒಳಗೊಳ್ಳುತ್ತದೆ. ಥರ್ಡ್ ಕ್ವೆಶನ್. ಡಿಕ್ರಿಯು ಯಾವುದನ್ನು ಒಳಗೊಂಡಿರುವುದಿಲ್ಲ? ಆಪ್ಷನ್ಸ್. ಆದೇಶದ ಮೇಲೆ ಹೇಗೆ ಅಪೀಲು ಸಲ್ಲಿಸಲು ಅವಕಾಶವಿದೆಯೋ ಹಾಗೆ ಅಪೀಲನ್ನು ಸಲ್ಲಿಸಲು ಅವಕಾಶವಿರುವ ಯಾವುದೇ ನ್ಯಾಯ ನಿರ್ಣಯ. ಬಿ. ತಪ್ಪಿತಕ್ಕಾಗಿ ಮಾಡಿದ ಯಾವುದೇ ವಜಾ ಆದೇಶ. ಸಿ. ಆದೇಶ. ಡಿ. ಮೇಲಿನ ಎ ಮತ್ತು ಬಿ ಎರಡು. ಸೊ ಆನ್ಸರ್ ಇಸ್ ಡಿ. ಮೇಲಿನ ಎ ಮತ್ತು ಬಿ ಎರಡು. ಫೋರ್ತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪು ಎಂದರೇನು? ಆಪ್ಷನ್ಸ್. ನ್ಯಾಯಾಧೀಶನು ಕೊಟ್ಟ ಹೇಳಿಕೆ, ನ್ಯಾಯಾಧೀಶ ಮಾಡಿದ ಆದೇಶ, ಡಿಕ್ರಿಯ ಅಥವಾ ಆದೇಶದ ಬಗ್ಗೆ ನ್ಯಾಯಾಧೀಶನು ಕೊಟ್ಟ ಆಧಾರಗಳ ಹೇಳಿಕೆ. ಡಿ. ಮೇಲಿನ ಎಲ್ಲವೂ. ಸೊ ಆನ್ಸರ್ ಈಸ್ ಸಿ. ಡಿಕ್ರಿಯ ಅಥವಾ ಆದೇಶದ ಬಗ್ಗೆ ನ್ಯಾಯಾಧೀಶನು ಕೊಟ್ಟ ಆಧಾರಗಳ ಹೇಳಿಕೆ. ಫಿಫ್ತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪು ಋಣಿ ಎಂದರೆ ಯಾರು? ಫಸ್ಟ್ ಆಪ್ಷನ್. ಯಾರ ವಿರುದ್ಧ ಡಿಕ್ರಿಯನ್ನು ಮಾಡಲಾಗಿದೆಯೋ ಅಥವಾ ಅಮಲ್ ಜಾರಿಗೊಳಿಸಲು ಸಾಮರ್ಥ್ಯವುಳ್ಳ ಆದೇಶವನ್ನು ಮಾಡಲಾಗಿದೆಯೋ ಅಂಥ ಯಾವುದೇ ವ್ಯಕ್ತಿ. ಬಿ. ಸಾಮರ್ಥ್ಯವುಳ್ಳ ಆದೇಶವನ್ನು ಮಾಡಲಾಗಿದೆಯೋ ಅಂಥ ವ್ಯಕ್ತಿ. ಸಿ. ಸಿವಿಲ್ ನ್ಯಾಯಾಲಯದ ಅಧಿಕಾರಿ. ಡಿ. ಮೇಲಿನ ಎಲ್ಲವೂ. ಸೊ ಆನ್ಸರ್ ಈಸ್ ಎ. ಯಾರ ವಿರುದ್ಧ ಡಿಕ್ರಿಯನ್ನು ಮಾಡಲಾಗಿದೆಯೋ ಅಥವಾ ಅಮಲ್ ಜಾರಿಗೊಳಿಸಲು ಸಾಮರ್ಥ್ಯವುಳ್ಳ ಆದೇಶವನ್ನು ಮಾಡಲಾಗಿದೆಯೋ ಅಂಥ ಯಾವುದೇ ವ್ಯಕ್ತಿ. ಸಿಕ್ಸ್ತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಮಿತಿಯ ಕಲಂ ಡ್ಯಾಶ್ ಕಾನೂನು ಸಮ್ಮತ ಪ್ರತಿನಿಧಿ ಬಗ್ಗೆ ಹೇಳುತ್ತದೆ. ಸೆಕ್ಷನ್ 2 ಸಬ್ಸೆಕ್ಷನ್ 11 is the answer. ಸೆವೆಂತ್ ಕ್ವೆಶನ್. ಸ್ವತ್ತಿನ ಮಧ್ಯಕಾಲೀನ ಲಾಭಗಳು ಎಂದರೇನು? ಆಪ್ಷನ್ಸ್. ಎ. ಅಂಥ ಸ್ವತ್ತಿನ ಅಕ್ರಮ ಸ್ವಾಧೀನತೆಯನ್ನು ಹೊಂದಿರುವ ವ್ಯಕ್ತಿಯು ಅದರಿಂದ ವಾಸ್ತವವಾಗಿ ಪಡೆದಿರುವ. ಬಿ. ಅದರಿಂದ ಸಾಮಾನ್ಯ ಕಾರ್ಯತತ್ಪರತೆಯ ಮೂಲಕ ಪಡೆಯಬಹುದಾಗಿದ್ದ ಲಾಭಗಳು. ಸಿ. ಅಂಥ ಲಾಭಗಳ ಮೇಲಿನ ಬಡ್ಡಿ. ಆದರೆ ಅಕ್ರಮ ಸ್ವಾಧೀನತೆಯನ್ನು ಹೊಂದಿರುವ ವ್ಯಕ್ತಿಯು ಅದರಲ್ಲಿ ತಾನು ಮಾಡಿದ ಮೇಲ್ಪಾಟುಗಳಿಂದಾಗಿ ಪಡೆದಿರುವ ಲಾಭಗಳನ್ನು ಒಳಗೊಳ್ಳತಕ್ಕುದಲ್ಲ. ಡಿ. ಮೇಲಿನ ಎಲ್ಲವೂ. ಸೊ ಆನ್ಸರ್ ಈಸ್ ಡಿ. ಮೇಲಿನ ಎಲ್ಲವೂ. ಏಟ್ತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಆದೇಶ ಎಂದರೆ ಡಿಕ್ರಿಯಲ್ಲದ ಸಿವಿಲ್ ನ್ಯಾಯಾಲಯದ ಯಾವುದೇ ತೀರ್ಮಾನದ ವಿಧ್ಯುಕ್ತ ಅಭಿವ್ಯಕ್ತಿಯಾಗಿದೆ. ಆಪ್ಷನ್ಸ್. ಎ. ಸರಿ. ಬಿ. ತಪ್ಪು. ಸಿ. ಡಿಕ್ರಿ. ಡಿ. ತೀರ್ಪು. ಆನ್ಸರ್ ಈಸ್ ಎ. ಸರಿ. ನೈನ್ತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಡ್ಯಾಶ್ ಡಿಕ್ರಿ ಬಗ್ಗೆ ಹೇಳುತ್ತದೆ. ಆಪ್ಷನ್ ಎ. 2 ಸಬ್ಸೆಕ್ಷನ್ 2. ಟೆಂತ್ ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಡ್ಯಾಶ್ ಲೋಕ ಅಧಿಕಾರಿ ಬಗ್ಗೆ ಹೇಳುತ್ತದೆ. ಆನ್ಸರ್ ಈಸ್ 2 ಸಬ್ಸೆಕ್ಷನ್ 17. 11th ಕ್ವೆಶನ್. ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಲಂ 6 ಏನು ಹೇಳುತ್ತದೆ? ಆಪ್ಷನ್ಸ್. ಎ. ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ. ಬಿ. ಉಳಿಸುವಿಕೆ. ಸಿ. ಮಧ್ಯಕಾಲೀನ ಲಾಭಗಳು. ಡಿ. ಪ್ರಾಂತೀಯ ಲಘು ವಿವಾದ ನ್ಯಾಯಾಲಯಗಳು. ಸೊ ಆನ್ಸರ್ ಈಸ್ ಎ. ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ. 12th ಕ್ವೆಶನ್. ಯಾವ ದಾವೆಗಳ ಸಂಜ್ಞೇಯತೆಯ ವ್ಯಕ್ತವಾಗಿ ಅಥವಾ ಇಂಗಿತವಾಗಿ ಪ್ರತಿಷೇಧಿತವಾಗಿದೆಯೋ ಆ ದಾವೆಗಳನ್ನು ಹೊರತುಪಡಿಸಿ ಸಿವಿಲ್ ಸ್ವರೂಪದ ಎಲ್ಲಾ ದಾವೆಗಳನ್ನು ಅಧಿವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ನ್ಯಾಯಾಲಯಗಳು ಹೊಂದಿರತಕ್ಕದ್ದು. ಆಪ್ಷನ್ಸ್. ಎ. ಸರಿ. ಬಿ. ತಪ್ಪು. ಸಿ. ಅಧಿವಿಚಾರಣೆ ಮಾಡತಕ್ಕದ್ದು. ಡಿ. ವಿಚಾರಣೆ ಮಾಡಬಹುದು. ಸೊ ಆನ್ಸರ್ ಈಸ್ ಎ. ಸರಿ. ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. 13. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಡ್ಯಾಶ್ ದಾವೆಯ ತಡೆ ಮತ್ತು ಕಲಂ ಡ್ಯಾಶ್ ಪೂರ್ವ ನ್ಯಾಯ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್. ಎ. 5, 8. ಬಿ. 6, 10. ಸಿ. 7, 9. ಡಿ. 10, 11.
ಸೊ ಆನ್ಸರ್ ಇಸ್ ಡಿ 10 and 11. 14th ಕ್ವೆಶನ್, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಪೂರ್ವ ನ್ಯಾಯ ಎಂದರೇನು? ಆಪ್ಷನ್ಸ್: ಎ ವಿಚಾರಣೆ ಹಂತದಲ್ಲಿರುವುದು, ಬಿ ಈಗಾಗಲೇ ತೀರ್ಮಾನಗೊಂಡಿರುವುದು, ಸಿ ದಾವೆ ದಾಖಲು ಮಾಡುವುದು, ಡಿ ಪ್ರತಿವಾದ ಪತ್ರ ದಾಖಲು ಮಾಡುವುದು. ಆನ್ಸರ್ ಇಸ್ ಬಿ ಈಗಾಗಲೇ ತೀರ್ಮಾನಗೊಂಡಿರುವುದು. 15th ಕ್ವೆಶನ್, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಪೂರ್ವ ನ್ಯಾಯ ಅರ್ಜಿಗಳಿಗೆ ಅನ್ವಯಿಸುತ್ತದೆ. ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಅನ್ವಯಿಸಬಹುದು, ಡಿ ಯಾವುದಾದರೂ ಒಂದು. ಸೊ ಆನ್ಸರ್ ಇಸ್ ಬಿ ಇಲ್ಲ. ಕ್ವೆಶನ್ ನಂಬರ್ 16, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 12 ಏನು ಹೇಳುತ್ತದೆ? ಆಪ್ಷನ್ಸ್: ಎ ಮುಂದಿನ ದಾವೆಗೆ ಪ್ರತಿಪೇದ, ಬಿ ಪೂರ್ವ ನ್ಯಾಯ, ಸಿ ಪೂರ್ವಭಾವನೆ, ಡಿ ಮೇಲಿನ ಎಲ್ಲವು. ಸೊ ಆನ್ಸರ್ ಇಸ್ ಬಿ ಪೂರ್ವ ನ್ಯಾಯ. 17th ಕ್ವೆಶನ್, ಸಿವಿಲ್ ಪ್ರಕ್ರಿಯಾ ಸಂಹಿತೆ ಇದೊಂದು ಪ್ರಕ್ರಿಯಾ ಕಾನೂನಾಗಿದೆ. ಆಪ್ಷನ್ಸ್: ಎ ಸರಿ, ಬಿ ತಪ್ಪು, ಸಿ ವಿದೇಶಿ ಕಾನೂನಾಗಿದೆ, ಸ್ವದೇಶಿ ಕಾನೂನಾಗಿದೆ. ಆನ್ಸರ್ ಇಸ್ ಎ ಸರಿ. 18th ಕ್ವೆಶನ್, ಪ್ರತಿಯೊಂದು ದಾವೆಯನ್ನು ಅದನ್ನು ಅಧಿವಿಚಾರಣೆ ಮಾಡಲು ಸಕ್ಷಮನಾಗಿರುವ ಅತ್ಯಂತ ಕೆಳಗಿನ ಶ್ರೇಣಿಯ ನ್ಯಾಯಾಲಯದಲ್ಲಿ ಹೂಡತಕ್ಕದ್ದು. ಆಪ್ಷನ್ಸ್: ಎ ತಪ್ಪು, ಬಿ ಸರಿ, ಸಿ ಜಿಲ್ಲಾ ನ್ಯಾಯಾಲಯದಲ್ಲಿ, ಡಿ ಉಚ್ಚ ನ್ಯಾಯಾಲಯದಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸರಿ. 19th ಕ್ವೆಶನ್, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 16 ಏನು ಹೇಳುತ್ತದೆ? ಆಪ್ಷನ್ಸ್: ಎ ಯಾವುದೇ ಕಾನೂನಿನ ಮೂಲಕ ನಿಯಮಿಸಲಾದ ಮೌಲ್ಯಾಧಾರಿತವಾದ ಅಥವಾ ಇತರ ಪರಿಮಿತಿಗಳಿಗೆ ಒಳಪಟ್ಟು ಅಂತಹ ವಸ್ತು ವಿಷಯವು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳಿಗೆ ಆ ಸ್ವತ್ತು ಇದೆಯೋ ಆ ನ್ಯಾಯಾಲಯದಲ್ಲಿ ಹೂಡತಕ್ಕದ್ದು. ಬಿ ವಿದೇಶಗಳಲ್ಲಿ ಇರುವ ಸ್ವತ್ತು, ಸಿ ದಾವೆಗಳನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಹೂಡತಕ್ಕದ್ದು, ಡಿ ಮೇಲಿನ ಎಲ್ಲವು. ಸೊ ಆನ್ಸರ್ ಇಸ್ ಎ. ಕ್ವೆಶನ್ ನಂಬರ್ 20, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 15ರಿಂದ 25 ದಾವೆ ಹೂಡಬೇಕಾದ ಸ್ಥಳಗಳ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ ಸರಿ, ಬಿ ತಪ್ಪು, ಸಿ ಆದೇಶಗಳ ಬಗ್ಗೆ, ಡಿ ಮೇಲಿನವುಗಳಲ್ಲಿ ಯಾವುದಾದರೊಂದು. ಸೊ ಆನ್ಸರ್ ಇಸ್ ಎ ಸರಿ. ಕ್ವೆಶನ್ ನಂಬರ್ 21, ದಾವೆಗಳನ್ನು ಹೂಡುವುದು ಎಂದರೇನು? ಆಪ್ಷನ್ಸ್: ಎ ವಾದಪತ್ರ ಮತ್ತು ಪ್ರತಿವಾದ ಪತ್ರ ಸಲ್ಲಿಸುವುದು, ಬಿ ವಾದಪತ್ರವನ್ನು ಸಲ್ಲಿಸುವ ಮೂಲಕ ಅಥವಾ ನೇಮಿಸಲಾದ ಇತರ ರೀತಿಯಲ್ಲಿ ಪ್ರತಿಯೊಂದು ದಾವೆಯನ್ನು ಸಲ್ಲಿಸುವುದು, ಸಿ ವಾದಪತ್ರ ಸಲ್ಲಿಸುವುದು, ಡಿ ಪ್ರತಿವಾದ ಪತ್ರ ಸಲ್ಲಿಸುವುದು. ಸೊ ಆನ್ಸರ್ ಇಸ್ ಬಿ ವಾದಪತ್ರವನ್ನು ಸಲ್ಲಿಸುವ ಮೂಲಕ ಅಥವಾ ನೇಮಿಸಲಾದ ಇತರ ರೀತಿಯಲ್ಲಿ ಪ್ರತಿಯೊಂದು ದಾವೆಯನ್ನು ಸಲ್ಲಿಸುವುದು. ಕ್ವೆಶನ್ ನಂಬರ್ 22, ಸಿವಿಲ್ ಪ್ರಕ್ರಿಯಾ ಸಮಿತಿಯ ಕಲಂ ಡ್ಯಾಶ್ ಪ್ರತಿವಾದಿಗಳಿಗೆ ಸಮನು ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ 23, ಬಿ 24, ಸಿ 25, ಡಿ 27. ಆನ್ಸರ್ ಇಸ್ ಡಿ 27. ಕ್ವೆಶನ್ ನಂಬರ್ 23, ತಪ್ಪಿದಕ್ಕಾಗಿ ದಂಡ ಎಂದರೇನು? ಆಪ್ಷನ್ಸ್: ಅವನ ದಸ್ತಗಿರಿಗಾಗಿ ವಾರೆಂಟನ್ನು ಹೊರಡಿಸಬಹುದು, ಬಿ ಅವನ ಸೊತ್ತನ್ನು ಜಪ್ತಿ ಮಾಡಬಹುದು ಮತ್ತು ಮಾರಾಟ ಮಾಡಬಹುದು, ಸಿ 5,000 ಮೀರದ ದಂಡವನ್ನು ಅವನಿಗೆ ವಿಧಿಸಬಹುದು, ಅವನ ಹಾಜರಾತಿಯ ಬಗ್ಗೆ ಭದ್ರತೆಯನ್ನು ಒದಗಿಸುವಂತೆ ಆದೇಶ ಮಾಡಬಹುದು ಮತ್ತು ತಪ್ಪಿದಲ್ಲಿ ಅವನನ್ನು ಸಿವಿಲ್ ಬಂದಿಖಾನೆಗೆ ಕಳಿಸಬಹುದು, ಡಿ ಮೇಲಿನ ಎಲ್ಲವು. ಸೊ ಆನ್ಸರ್ ಇಸ್ ಡಿ ಮೇಲಿನ ಎಲ್ಲವು. ಕ್ವೆಶನ್ ನಂಬರ್ 24, ಸಿವಿಲ್ ಪ್ರಕ್ರಿಯಾ ಸಮಿತಿಯ ಕಲಂ ಡ್ಯಾಶ್ ಬಡ್ಡಿ ಕಲಂ ಡ್ಯಾಶ್ ಖರ್ಚುಗಳ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: 34, 35, ಬಿ 36, 37, ಸಿ 38, 39, ಡಿ 40 and 41. ಸೊ ಆನ್ಸರ್ ಇಸ್ 34 and 35. ಕ್ವೆಶನ್ ನಂಬರ್ 25, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 35A ಏನು ಹೇಳುತ್ತದೆ? ಆಪ್ಷನ್ಸ್: ಎ ಅಪೀಲಿನಲ್ಲಿ ಖರ್ಚು, ಬಿ ತೀರ್ಪಿನೊಳಗೆ ಖರ್ಚು, ಸಿ ಸುಳ್ಳು ಅಥವಾ ಕಿರುಕುಳಕಾರಿ ಕ್ಲೇಮುಗಳ ಅಥವಾ ಪ್ರತಿವಾದಿಗಳ ಸಂಬಂಧದಲ್ಲಿ ಪರಿಹಾರಾರ್ಥ ಖರ್ಚುಗಳು, ಡಿ ಮೇಲಿನ ಎಲ್ಲವು. ಸೊ ಆನ್ಸರ್ ಇಸ್ ಸಿ ಸುಳ್ಳು ಅಥವಾ ಕಿರುಕುಳಕಾರಿ ಕ್ಲೇಮುಗಳ ಅಥವಾ ಪ್ರತಿವಾದಿಗಳ ಸಂಬಂಧದಲ್ಲಿ ಪರಿಹಾರಾರ್ಥ ಖರ್ಚುಗಳು. ಕ್ವೆಶನ್ ನಂಬರ್ 26, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಡ್ಯಾಶ್ ಡ್ಯಾಶ್ ಡಿಕ್ರಿಯನ್ನು ಅಮಲ್ದಾರಿ ಮಾಡಬಹುದಾದ ನ್ಯಾಯಾಲಯ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ 35, ಬಿ 36, ಸಿ 37, ಡಿ 38. ಸೊ ಆನ್ಸರ್ ಇಸ್ ಡಿ 38. ಕ್ವೆಶನ್ ನಂಬರ್ 27, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಡ್ಯಾಶ್ ಡಿಕ್ರಿಯ ವರ್ಗಾವಣೆಯ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ 39, ಬಿ 40, ಸಿ 41, ಡಿ 42. ಆನ್ಸರ್ ಇಸ್ ಎ 39. ಕ್ವೆಶನ್ ನಂಬರ್ 28, ಬೇರೊಂದು ರಾಜ್ಯದಲ್ಲಿರುವ ನ್ಯಾಯಾಲಯಕ್ಕೆ ಅಮಲ್ದಾರಿ ಮಾಡಲು ಡಿಕ್ರಿಯನ್ನು ವರ್ಗಾವಣೆ ಮಾಡಬಹುದೇ? ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಕರ್ನಾಟಕದಲ್ಲಿ ಮಾತ್ರ,
ಡಿ ಆಂಧ್ರ ಪ್ರದೇಶಕ್ಕೆ ಮಾತ್ರ. ಸೊ ಆನ್ಸರ್ ಇಸ್ ಎ, ಹೌದು. ಕ್ವೆಶನ್ ನಂಬರ್ 29, ಸಿವಿಲ್ ಪ್ರಕ್ರಿಯಾ ಸಮಿತಿಯ ಕಲಂ 46 ಏನು ಹೇಳುತ್ತದೆ? ಆಪ್ಷನ್ಸ್: ಎ ಡಿಕ್ರಿಗಳ ಅಮಲ್ದಾರಿ, ಬಿ ಆಜ್ಞಾಪತ್ರಗಳು, ಸಿ ಪ್ರಕ್ರಿಯೆ ಪ್ರಶ್ನೆಗಳು, ಡಿ ಮೇಲಿನ ಎಲ್ಲವೂ. ಸೊ ಆನ್ಸರ್ ಇಸ್ ಬಿ ಆಜ್ಞಾಪತ್ರಗಳು. ಕ್ವೆಶನ್ ನಂಬರ್ 30, ಸಿವಿಲ್ ಪ್ರಕ್ರಿಯಾ ಸಮಿತಿಯ ಕಲಂ ಡ್ಯಾಶ್ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧವಾಗಿ ಡಿಕ್ರಿಯ ಜಾರಿಯ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ 51, ಬಿ 52, ಸಿ 53, ಡಿ 54. The answer is 52. So here is the completion of 30 MCQs today. So give me feedback on this video. See you then.